ವಿಫೋರ್ ನ್ಯೂಸ್ಗೆ ಸ್ವಾಗತ. ಕತೆ ಕಾರಣ ಲೋಕ ಪುರಾಣ. ಇದೀಗ ತಾನೇ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆಯವರು ಲೋಕ ಸಮರಕ್ಕಾಗಿ ಹೊಸ ಗ್ಯಾರಂಟಿಗಳನ್ನು ಘೋಷಿಸಿದ್ದಾರೆ. ಗ್ಯಾರಂಟಿಗಳು ತಮಿಳುನಾಡಿನಲ್ಲಿ, ದಿಲ್ಲಿಯಲ್ಲಿ ನಾನಾ ರೂಪದಲ್ಲಿ ಬಳಕೆಗೆ ಬಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರ ಸರ್ಕಾರದಿಂದ 5 ಗ್ಯಾರಂಟಿಗಳ ಹೆಸರಿನಲ್ಲೇ ಜಾರಿಗೆ ಬಂದ ಮೇಲೆ ಆ ಗ್ಯಾರಂಟಿ ಅನ್ನುವ ಶಬ್ದದ ಶಕ್ತಿ ಹೆಚ್ಚಾಗಿದೆ. ಅದು ಎಲ್ಲಿವರೆಗೆ ಹೆಚ್ಚಾಗಿದೆ ಅಂದರೆ, ಇವಾಗ ಮೋದಿಯವರ ಗ್ಯಾರಂಟಿ ಬಗೆಗೆ ಎಲ್ಲ ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ಜಾಹೀರಾತು ಬರ್ತಾ ಇದೆ. ಕಾಂಗ್ರೆಸ್ನವರು ಮತ್ತೆ ಇವಾಗ ಗ್ಯಾರಂಟಿಗಳ ಮಹಾಪೂರವನ್ನು ಹರಿಸಿದ್ದಾರೆ. ಮುಖ್ಯವಾಗಿ ಮಹಿಳೆಯರಿಗೆ ಗ್ಯಾರಂಟಿಗಳ ಕೊಡುಗೆಯನ್ನು AICC ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ಪ್ರಮುಖ ನಾಯಕರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಘೋಷಿಸಿದ್ದಾರೆ. ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಬಂದ ಮೇಲೆ ಮಹಿಳೆಯರಿಗೆ ನಾನಾ ಅನುಕೂಲಗಳ ಗ್ಯಾರಂಟಿಗಳನ್ನು ಕೊಡುವುದಾಗಿ AICC ಅಧ್ಯಕ್ಷ ಖರ್ಗೆ ಅವರು ಘೋಷಿಸಿರುವುದು ಮುಖ್ಯವಾದವು ಏನು? ಮಹಾಲಕ್ಷ್ಮಿ ಯೋಜನೆ. ಈ ಯೋಜನೆಯಲ್ಲಿ 18 ವರ್ಷ ಮೀರಿದ ಪ್ರತಿಯೊಬ್ಬ ಮಹಿಳೆಗೂ 1 ಲಕ್ಷ ಸಿಗಲಿದೆ ಮತ್ತು ಬಾಲಕಿಯರಿಗೆ ಪ್ರಾಯಪ್ರಬುದ್ಧರಾಗುವಾಗ ಲಕ್ಷ ಸಿಗುವಂಥ ಯೋಜನೆಗಳನ್ನು ಅಳವಡಿಸಲಾಗಿದೆ ಎಂದು ತಿಳಿದು ಬಂದಿದೆ. ಅತಿ ಮುಖ್ಯವಾಗಿ ಮಹಿಳೆಯರಿಗಾಗಿ ಮತ್ತು ಓದುವ ಶಾಲಾ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ಬೇಟಿ ಪಢಾವೋ ಪ್ರೋತ್ಸಾಹಿಸಲಿಕ್ಕಾಗಿ ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ಗಳನ್ನು ದೇಶದ ಎಲ್ಲ ಕಡೆ ತೆರೆಯುವುದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಇದು ಕೂಡ ಮಹಿಳೆಯರಿಗೆ ಸಂಬಂಧಿಸಿದ ಗ್ಯಾರಂಟಿ ಆಗಿದೆ. ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಬಿಸಿ ಊಟದ ಕಾರ್ಯಕರ್ತೆಯರು, ಇವರಿಗೆಲ್ಲ ಈಗ ಏನು ಆದಾಯ ಇದೆಯೋ ಅದನ್ನು ದುಪ್ಪಟ್ಟು ಮಾಡುವುದಾಗಿ ಕೂಡ ಗ್ಯಾರಂಟಿ ನೀಡಲಾಗಿದೆ. ಇದು ಗ್ಯಾರಂಟಿ ಆಶ್ವಾಸನೆ. ಗ್ಯಾರಂಟಿ ನೀಡುವುದು ಆ ಪಕ್ಷ ಅಧಿಕಾರಕ್ಕೆ ಬಂದರೆ, ಇಲ್ಲದಿದ್ದರೆ ಬೇರೆ ಪಕ್ಷ ಏನು ಗ್ಯಾರಂಟಿ ನೀಡುತ್ತೋ ಆ ಗ್ಯಾರಂಟಿ ಸಿಗ್ತದೆ ನಿಮಗೆ. ಮಹಿಳೆಯರಿಗೆ ಇನ್ನೂ ಒಂದು ಅತಿ ಮುಖ್ಯವಾದ ಗ್ಯಾರಂಟಿಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಘೋಷಿಸಿದ್ದಾರೆ. ಕೇಂದ್ರ ಸರ್ಕಾರದ ನೇಮಕಾತಿಗಳಲ್ಲಿ 50% ಅರ್ಧಕ್ಕರ್ಧ ಮಹಿಳೆಯರಿಗೆ ಕೊಡುವಂಥ ಒಂದು ಗ್ಯಾರಂಟಿ. ಇದು ಬಹಳ ಕಷ್ಟ ಸಾಧ್ಯವಾದ ಗ್ಯಾರಂಟಿ. ಇದು ಆದರೂ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಅವರು ಹೇಳಿದ್ದಾರೆ, ನಮ್ಮ ಗ್ಯಾರಂಟಿಗಳಲ್ಲಿ ಒಂದು, ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಉದ್ಯೋಗ ನೇಮಕಾತಿಗಳಲ್ಲಿ ಅರ್ಧಕ್ಕರ್ಧ ಹೆಣ್ಣು ಮಕ್ಕಳಿಗೆ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇದನ್ನು ಹೆಣ್ಣು ಮಕ್ಕಳೆಲ್ಲ ಗಟ್ಟಿಯಾಗಿ ಹಿಡ್ಕೋಬೇಕು. ಯಾಕಂತ ಹೇಳಿದರೆ ಅವರ ಅಭ್ಯುದಯಕ್ಕೆ ಅತಿ ಮುಖ್ಯವಾದ ಕಾರಣ ಆಗ್ತದೆ ಇದು. ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೇಮಕಾತಿಗಳು ಜಾಸ್ತಿ ಇರುವುದಿಲ್ಲ. ಈಗಾಗಲೇ ಸರ್ಕಾರಿ ನೇಮಕಾತಿಗಳು ಕಡಿಮೆ ಆಗ್ತಾ ಬಂದಿವೆ. ಖಾಸಗಿ ನೇಮಕಾತಿಗಳೇ ಹೆಚ್ಚು ಇರ್ತವೆ. ಅದೇನೇ ಇರಲಿ, 50% ನೇಮಕಾತಿ ಸಿಗುವುದು ಅತಿ ಮುಖ್ಯವಾದ ಗ್ಯಾರಂಟಿ ಆಗಿರ್ತದೆ. ಅದೇ ವೇಳೆ ಪಂಚಾಯತ್ ಮಟ್ಟದಲ್ಲಿ ಮಹಿಳೆಯರಿಗೆ ಕಾನೂನು ಸಲಹೆಗಾರರ ನೇಮಕವನ್ನು ಗ್ಯಾರಂಟಿಯಾಗಿ ಹೇಳಲಾಗಿದೆ. ಪಂಚಾಯತ್ ಮಟ್ಟದಲ್ಲೇ ಯಾವುದೇ ಕಾರ್ಯವನ್ನು ಮಹಿಳೆಯರು ಭಯವಿಲ್ಲದೆ ಆಡಳಿತ ನಡೆಸಲು ಸೂಕ್ತವಾಗುವಂತೆ ಕಾನೂನು ಸಲಹೆಗಾರರ ನೇಮಕವೆನ್ನುವಂಥ ಗ್ಯಾರಂಟಿಯನ್ನು ಕೂಡ ನೀಡಲಾಗಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರ ಸರ್ಕಾರವು ಪಂಚ ಗ್ಯಾರಂಟಿಗಳನ್ನು ನಿರ್ವಹಿಸಿ ಯಶಸ್ವಿಯಾಗಿರುವುದರ ಬೆನ್ನಿಗೆ ಈಗ ಕೇಂದ್ರದಲ್ಲಿ
ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಗಳನ್ನು ಹೇಳಿದೆ. ಮುಖ್ಯವಾಗಿ ಮಹಿಳೆಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಗ್ಯಾರಂಟಿಗಳನ್ನು ಹೇಳಲಾಗಿದೆ. ಅದು ಮುಖ್ಯವಾಗಿ ಮಹಿಳಾ ಮತದಾರರ ಮೇಲೆ ಕಣ್ಣನ್ನು ಕೂಡ ಇಟ್ಟಿರ್ತದೆ ಅನ್ನೋದು ಇದರ ಮುಖ್ಯ ಅಂಶ. ಅದು ಎಲ್ಲವರು ಮತದಾರರ ಮೇಲೆ ಚುನಾವಣಾ ಕಾಲದಲ್ಲಿ ಕಣ್ಣಿಡುವುದು ಎಲ್ಲ ಪಕ್ಷಗಳು ಮಾಡುವ ಕೆಲಸವಾಗಿದೆ. ಇದರ ಜೊತೆಗೆ ಹರಿಯಾಣದಲ್ಲಿ ಇನ್ನೊಂದು ಅತಿ ಮುಖ್ಯವಾದ ರಾಜಕೀಯ ಕಾರ್ಯ ಈಗ ನಡೀತಾ ಇದೆ. ಅಲ್ಲಿ ಹೊಸದಾಗಿ ಮುಖ್ಯಮಂತ್ರಿಯಾಗಿ ನೇಮಕಗೊಂಡಿರುವಂಥ ನಯಾಜ್ ಸಿಂಗ್ ಛೈನಿ ಅವರು ವಿಧಾನಸಭೆಯ ಸ್ಪೀಕರ್ರಿಗೆ ನನಗೆ 48 ಶಾಸಕರ ಬೆಂಬಲವಿದೆ, ಅದನ್ನು ಖಚಿತಪಡಿಸುವಂತೆ ವಿಶ್ವಾಸ ಮತ ಕೋರುವಂತೆ ಕೇಳಿಕೊಂಡಿದ್ದಾರೆ. ಅದರಂತೆ ಹಿಂದೆ ಅವರಿಗೆ 48 ಶಾಸಕರ ಬೆಂಬಲ ಇದೆಯೋ ಇಲ್ಲವೋ ಅನ್ನೋದು ನಿರ್ಣಯ ಆಗ್ತದೆ. ಆ ಪ್ರೋಸೆಸ್ ಈಗಾಗಲೇ ನಡೀತಾ ಇದೆ. ಹರಿಯಾಣ ವಿಧಾನಸಭೆಯಲ್ಲಿ 90 ಶಾಸಕರು ಬಲ ಇರುವುದರಿಂದ ಬಹುಮತ ಸಾಧಿಸಲು 46 ಶಾಸಕರ ಅಗತ್ಯ ಬೀಳುತ್ತದೆ. 48 ಶಾಸಕರ ಬಲ ಇದೆ ಎಂದು ಸೈನಿ ಅವರು ಹೇಳಿದ್ದಾರೆ. 48 ಅಂದರೆ 41 ಕಾಂಗ್ರೆಸ್ನದು ಮತ್ತು 7 ಇನ್ನಿತರ ಪಕ್ಷಗಳದ್ದು. ಇದರ ನಡುವೆ ಅತಿ ಆಶ್ಚರ್ಯಕರವಾದ ಇನ್ನೊಂದು ಬೆಳವಣಿಗೆ ಆಗಿದೆ. ಜೆಪಿಪಿ ಜೆಜೆಪಿ ಜನನಾಯಕ ಜನತಾ ಪಕ್ಷದ ನಾಯಕರಾದಂಥ ದುಷ್ಯಂತ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿಕೆ? ಅವರು ವಿಪ್ ನೀಡಿದ್ದಾರೆ. ತಮ್ಮ 10 ಶಾಸಕರಿಗೆ ವಿಪ್ ನೀಡಿದ್ದಾರೆ. ವಿಪ್ ಯಾವ ರೀತಿ ನೀಡಿದ್ದಾರೆ? ವಿಪ್ ನೀಡುವುದು ನಮ್ಮ ಪಕ್ಷಕ್ಕೆ ಮತ ಹಾಕಬೇಕು ಅಂತ. ಆದರೆ ಇವರು ನೀಡಿರುವ ವಿಪ್ ವಿಚಿತ್ರವಾಗಿದೆ. ನೀವು ವಿಧಾನಸಭೆಯಲ್ಲಿ ಹಾಜರಾಗಬಾರದು ಅಂತ ವಿಪ್ ನೀಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಬಿಜೆಪಿಗೆ ಒಳಗಿನಿಂದ ಅನುಕೂಲ ಮಾಡುವಂಥ ಒಂದು ಅನುಕೂಲ ಶಾಸ್ತ್ರ ನಿಯಮ. ಅಂದರೆ 10 ಶಾಸಕರು ವಿಧಾನಸಭೆಯಿಂದ ಹೊರಗಡೆ ಉಳಿದ್ರೆ ಅನಾಯಾಸವಾಗಿ ಸೈನಿ ಅವರಿಗೆ ಬಹುಮತ ಸಿಗುತ್ತದೆ. ಯಾಕಂದರೆ ಕಾಂಗ್ರೆಸ್ನವರು ಬೇರೆ ಇರೋದು 31 ಶಾಸಕರು ಮಾತ್ರ. ಅನಾಯಾಸವಾಗಿ ಸೈನಿ ಅವರಿಗೆ ಬಹುಮತ ಸಿಗುವಂತೆ ಮಾಡಲು ಜೆಜೆಪಿ ಪಕ್ಷದವರೇ ಸದನದಿಂದ ಹೊರಗೆ ಇರುವಂಥ ಒಂದು ವಿಪ್ ಜಾರಿ ಮಾಡಿದೆ. ಆದರೆ ಈ ವಿಪ್ಪು ನ್ಯಾಯಬದ್ಧವಾದುದಲ್ಲ. ಏಕೆಂದರೆ ವಿಪ್ ನೀಡುವುದು ಒಂದೇ ಉದ್ದೇಶಕ್ಕೆ, ತಮ್ಮ ಪಕ್ಷಕ್ಕೆ ಮಾತ್ರ ಮತ ಹಾಕಬೇಕು ಅಂತ. ಆ ವಿಪ್ ಉಲ್ಲಂಘನೆ ಆದರೆ ಆ ಸದಸ್ಯರ ಸದಸ್ಯತ್ವ ಹೋಗ್ತದೆ. ಇಲ್ಲಿ ಸದನಕ್ಕೆ ಹೋಗಬೇಡಿ ಅಂತ ವಿಪ್ ನೀಡಿದೆ. ಆ ಥರ ವಿಪ್ ನೀಡುವುದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ. ಸಂವಿಧಾನ ಏನು ಹೇಳ್ತದೆ? ಯಾವುದೇ ಶಾಸಕರು ತನ್ನ ಮತವನ್ನು ಚಲಾಯಿಸಲು ಬೇರೆಯವರ ಅಡ್ಡಿ ಆಗಬಾರ್ದು, ಸದನಕ್ಕೆ ಹೋಗಲು ತಡೆ ಮಾಡಬಾರ್ದು ಅನ್ನುತ್ತದೆ. ಅದನ್ನು ತಡೆ ಮಾಡುವಂಥ ಒಂದು ಕೆಲಸವನ್ನು ಅದೇ ಪಕ್ಷದವರು ಮಾಡಿರುವುದು ದೊಡ್ಡ ವಿಪರ್ಯಾಸ. ಮತ್ತು ಅದು ಚುನಾವಣಾ ಕಾಲದಲ್ಲಿ ಇದು ನಡೆದಿರೋದು ಇನ್ನೊಂದು ದೊಡ್ಡ ಚೋದ್ಯ. ಯಾರು ಇದನ್ನು ಕೋರ್ಟಿನಲ್ಲಿ ಪ್ರಶ್ನಿಸಿದರೆ ಅದೊಂದು ದೊಡ್ಡ ತಲೆನೋವು ಕೋರ್ಟಿಗೆ ಉಂಟಾಗ್ತದೆ. ಯಾಕಂದರೆ ಅದನ್ನು ತೀರ್ಮಾನ ಮಾಡಬೇಕಲ್ಲ. ಈಗಾಗಲೇ ಕೋರ್ಟ್ಗಳಲ್ಲಿ ಮೊಕದ್ದಮೆಗಳ ರಾಶಿ ಬಿದ್ದಿದೆ. ಇವೆಲ್ಲದರ ನಡುವೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ 3 ಬಿಜೆಪಿಗರು ಕಾಂಗ್ರೆಸ್ ಸೇರಿದ್ದಾರೆ. ಒಬ್ಬರು ಮಾಜಿ ಮಂತ್ರಿ ಜಯಪ್ರಕಾಶ್ ಹೆಗಡೆ, ಇನ್ನೊಬ್ಬರು ಮೂಡಿಗೆರೆಯ ಮಾಜಿ ಶಾಸಕ MP ಕುಮಾರಸ್ವಾಮಿ, ಇನ್ನೊಬ್ಬರು ಕುಂದಾಪುರದ ಮಾಜಿ ಶಾಸಕರು ಸೇರಿದ್ದಾರೆ. ಒಟ್ಟು 3 ಜನರು ಕಾಂಗ್ರೆಸ್ ಸೇರಿರುವ ಉದ್ದೇಶ ಏನು? ಜಯಪ್ರಕಾಶ್ ಹೆಗಡೆ ಅವರಿಗೆ ಒಂದು ಉದ್ದೇಶ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟ್ ಪಡೆಯುವಂಥದ್ದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟ್ ಯಾರಿಗಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಮೊನ್ನೆ ಹೇಳಿದಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ನವರಿಬ್ಬರು ತಲೆ ಕೆರ್ಕೊಂಡು ತಲೆ ಕೂದಲೆಲ್ಲ ಖಾಲಿಯಾಗಿದೆ ಅಂತ ವರದಿಯಾಗಿದೆ. ಆದರೂ ಇನ್ನೂ ಯಾರು ಅಂತಿಮವಾಗಿ ಅಂತಿಮ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೂ ಅವರಿಗೆ ಇರುವಂಥ ಆಶಯ ಏನಂತೇಳಿದರೆ, ಕಳೆದ ತಿಂಗಳಷ್ಟೇ ಕಾಂಗ್ರೆಸ್ಸಿಗೆ ವಾಪಸ್ಸಾದ ಮುದ್ದಹನುಮೇಗೌಡರಿಗೆ ತುಮಕೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಹಾಗೆ ನಾನು ಮೊನ್ನೆ ಬಂದರೆ ನನಗೆ ಟಿಕೆಟ್ ಕೊಡಬಹುದು ಅಂತ ಜಯಪ್ರಕಾಶ್ ಹೆಗಡೆ ಅವರ ಆಶೆಯನ್ನು ಇಟ್ಟುಕೊಂಡಿದ್ದಾರೆ. ಇನ್ನು ಮೂಡಿಗೆರೆಯ ಮಾಜಿ ಶಾಸಕರು ಮತ್ತು ಕುಂದಾಪುರದ ಮಾಜಿ ಶಾಸಕರಿಗೆ ಸದ್ಯದ ಆಶೆ ಏನೂ ಇಲ್ಲ.
ಬಿ ಜೆ ಪಿಯವರನ್ನು ಕಡೆಗಣಿಸಿದೆ. ಕಾಂಗ್ರೆಸ್ನಲ್ಲಿ ಮುಂದೆ ಏನಾದರೂ ಪಡೆಯಬಹುದು ಎನ್ನುವಂಥ ಒಂದು ಆಶೆ ಮಾತ್ರ ಅವರಲ್ಲಿ ಇರ್ತದೆ. ಅದು ಮುಂದೆ ಈಡೇರಬಹುದು, ಈಡೇರದೆಯೂ ಇರಬಹುದು. ಯಾಕಂದರೆ ಈಗಿನ ಕಾಲದಲ್ಲಿ ಯಾವ ರಾಜಕೀಯ ಪಕ್ಷದವರಿಗೂ ಯಾವುದೇ ಒಂದು ನೀತಿ ನಿಜಾಯತಿ ಇದ್ದಂತೆ ಇಲ್ಲ. ಎಷ್ಟೋ ಜನರು, ನಾನು ಬಿ ಜೆ ಪಿಯಲ್ಲಿ ಟಿಕೆಟ್ ಕೇಳಿದ್ದೇನೆ, ಅಕಸ್ಮಾತ್ ಬಿ ಜೆ ಪಿಯವರು ಕೊಡದೇ ಇದ್ರೆ ಕಾಂಗ್ರೆಸ್ನವ್ರು ಕೊಡ್ತಾರೆ. ಯಾವುದೇ ಒಂದು ಮೊರಾಲಿಟಿ ಇಲ್ಲದೆ ಒಂದೇ ದಿವಸದಲ್ಲಿ ನಿಲುವು ಬದಲಾಯಿಸುವಂಥ ಟ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಹೆಚ್ಚಾಗಿದೆ. ಇವು ರಾಜಕೀಯವನ್ನು ರಾಡಿಗೆ ಒಯ್ಯುವಂಥ ಒಂದು ತಪ್ಪನ್ನು ಮಾಡ್ತಾ ಇದೆ ಅಂತ ಹೇಳ್ತಾ ಇಂದಿನ ಈಗಿನ ಕತೆ ಕಾರಣಕ್ಕೆ ಕೊನೆಯನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನೋಡ್ತಾ ಇರಿ ವಿ4 ನ್ಯೂಸ್ ಮತ್ತು ವಿ4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ವಂದನೆಗಳು.